ಇನ್ನೇನು ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ, ಅಂದರೆ ಪೂಜೆ ಮಾಡ್ತೀವಿ. ಕೆಲವೊಬ್ಬರು ಅದಕ್ಕಿಂತ ಕಳಶ ಮಾಡಿ ಅದಕ್ಕೆ ಸೀರೆ ಉಡಿಸಿ ಪೂಜೆ ಮಾಡ್ತೀವಿ. ಕೆಲವೊಬ್ಬರು ಸೀರೆ ಉಡಿಸ್ತೇನೆ ಸೀರೆ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ. ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಪೂಜೆ ಮಾಡ್ತಾರೆ. ಜೊತೆಗೆ ಹೊಸ ಸೀರೆ ದೇವಿಗಲ್ದೇ ತಾವು ಕೂಡ ಹೊಸ ಸೀರೆಗಳನ್ನ ತೊಗೊಳ್ತಾರೆ. ಹಾಗಾದರೆ ದೇವಿಗೆ ಮತ್ತು ನಾವು ಹೊಸ ಸೀರೆಗಳನ್ನ ತೊಗೋಬೇಕಾದ್ರೆ ಯಾವ ಬಣ್ಣದ ಸೀರೆಗಳನ್ನ ಆಯ್ಕೆ ಮಾಡಬೇಕು, ಅದರ ಹಿಂದೆ ಇರೋ ಮಹತ್ವ ಏನು, ಯಾಕೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಓಂ ಲಕ್ಷ್ಮೀಯೇ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ, ಲಕ್ಷ್ಮಿಯ ಆಶೀರ್ವಾದ ಆಗುತ್ತೆ. ಬನ್ನಿ ನಾವು ಫಸ್ಟು ವರಮಹಾಲಕ್ಷ್ಮಿ ಹಬ್ಬದಂದು ಬೆಳಗ್ಗೆನೇ ಎದ್ದು ನಾವು ಮುಂಜಾವನಲ್ಲೇ ಎದ್ದು ಕಸ ಗುಡಿಸಿ ಮನೆ ಒರೆಸಿ ಎಲ್ಲನೂ ಕ್ಲೀನ್ ಮಾಡಿ ನಾವು ತಾಯಿಗೆ ರೆಡಿ ಮಾಡಬೇಕು. ಕೆಲವೊಬ್ಬರು ಬೆಳಗಿನ ಜಾವನೇ ಪೂಜೆ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಆ ನಂತರ ಒಳ್ಳೆ ಶುಭ ಸಮಯ ನೋಡಿಕೊಂಡು ಪೂಜೆಯನ್ನು ಮಾಡ್ತಾರೆ. ಹಾಗೆ ಪೂಜೆ ಮಾಡಬೇಕಾದ್ರೆ ನಾವು ದೇವಿಗೆ ಆಭರಣಗಳನ್ನ ಹಾಕ್ತೀವಿ, ಸೀರೆಗಳನ್ನ ಉಡಿಸ್ತೀವಿ. ನಾವು ಹೊಸ ಸೀರೆಗಳನ್ನ ತೊಗೊಂಡಿರ್ತೀವಿ, ಆ ಸೀರೆಗಳನ್ನ ಉಡ್ತೀವಿ. ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡಬೇಕಾದ್ರೂ ರೇಷ್ಮೆ ಸೀರೆ ತುಂಬ ಪ್ರಶಸ್ತವಾದದ್ದು. ಅದಕ್ಕೆ ಯಾವುದೇ ಮೈಲಿಗೆ ಅನ್ನೋದಿಲ್ಲ ಅಂತ ಹೇಳ್ತೀವಿ. ಅಂದರೆ ಅದು ಯಾವಾಗಲೂ ಶುಭ್ರ ಅಂತ ಹೇಳ್ತೀವಿ. ಎಂಥದ್ದಿದ್ರೂ ಅದನ್ನು ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ, ಯಾಕಂದರೆ ಅದು ಪವಿತ್ರ ಅಂತ ನಂಬ್ತೀವಿ. ಹಾಗಾದರೆ ಆ ರೇಷ್ಮೆ ಸೀರೆಯಲ್ಲಿ ಯಾವ ಬಣ್ಣಗಳ ಸೀರೆಯನ್ನು ಉಟ್ಟರೆ ಅದು ಏನನ್ನು ಸೂಚಿಸುತ್ತೆ ಮತ್ತು ದೇವಿಗೆ ಹಾಕೋದ್ರಿಂದ ಅದರ ಏನು ಸೂಚಿಸುತ್ತೆ ಅಂತ. ಅದಕ್ಕೂ ಮುಂಚೆ ದೇವಿಗೆ ನಾವು ಚೆನ್ನಾಗಿ ಹೊಸ ಸೀರೆಗಳನ್ನ ಉಡಿಸೋದಾದರೆ ಉಡಿಸ್ಬೇಕು, ಮತ್ತು ದೇವಿ ಮುಂದೆ ಇಡೋದಾದರೆ ಇಟ್ಟು ಪೂಜೆ ಮಾಡಿ. ಅಂದರೆ ನಿಮ್ಮ ಅನುಕೂಲತೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ನಡೆದಿರುತ್ತೋ ಅದೇ ರೀತಿ ಮಾಡಬೇಕು. ಮತ್ತು ತಾಯಿಗೆ ಆಭರಣಗಳನ್ನ ಹಾಕಬೇಕು, ಹೊಸ ಹೂಗಳನ್ನ ತರಬೇಕು. ಅದರಲ್ಲೂ ಕಮಲದ ಹೂವನ್ನು ಹಾಕೋದ್ರಂತೂ ತುಂಬ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ನಾವು ದೇವಿಗೆ ಉಡಿಸ್ಬೇಕಾದ್ರೆ ಅಥವಾ ನಾವು ಉಡಬೇಕಾದ್ರೆ ಹಸಿರು ಸೀರೆಯನ್ನಾದರೂ ಉಟ್ಕೊಂಡ್ರೆ ಅದು ಆರೋಗ್ಯವನ್ನು ತಂದುಕೊಡುತ್ತೆ. ಸಮೃದ್ಧಿ, ಸಂಪತ್ತು, ಅಭಿವೃದ್ಧಿ, ಫಲವತ್ತತೆ ಇದರ ಸಂಕೇತವಾಗಿ ನಾವು ಹಸಿರು ಸೀರೆಯನ್ನು ನೋಡ್ತೀವಿ. ಅದರಿಂದ ತುಂಬ ಜನ ಅನೇಕ ಮಹಿಳೆಯರು ಜಾಸ್ತಿ ಹಸಿರು ಸೀರೆಗಳನ್ನ ಆಯ್ಕೆ ಮಾಡ್ತಾರೆ. ಇನ್ನು ಕೆಂಪು ಬಣ್ಣದ ಸೀರೆಯನ್ನು ಹಾಕಿದ್ರೆ ನಂಬಿಕೆ ಎಲ್ಲ ಇದೆ, ಮತ್ತೆ ಶುಭದ ಸರಿ ಬಾಡಿರುವಂಥದ್ದು. ನಮಗೆ ರೇಷ್ಮೆ ಸೀರೆ ಒಳ್ಳೆಯದಾಗುತ್ತೆ, ಧನ ಗಮನ ಆಗುತ್ತೆ. ನಂಬಿಕೆ ದಿನ ಯಾವ ಬಣ್ಣದ ಸೀರೆ ಒಂದು ಶುಭ ಸಂದರ್ಭದಲ್ಲೂ ಕೂಡ ಕೆಂಪು ಬಣ್ಣದ ವಸ್ತ್ರವನ್ನು ಹಾಕೋದು ಇಷ್ಟ ಆಗಿರಲ್ಲ, ತುಂಬ ವಾಡಿಕೆ. ಹಾಗೆ ಲಕ್ಷ್ಮಿ ಇನ್ನು ಹಳದಿ ಅಥವಾ ಚಿನ್ನದ ಬಣ್ಣಗಳು ಅಂದ ತಕ್ಷಣ ಅದು ಅಂದರೆ ಜ್ಞಾನದ ಸಂಪತ್ತನ್ನು ನಮಗೆ ಲಭಿಸುತ್ತೆ. ಮುಂದಿನ ವಿಡಿಯೋದಲ್ಲಿ ಜ್ಞಾನ, ಆನಂದ, ಉಜ್ವಲತೆ ಇದು ಹಸಿರು ಬಣ್ಣ. ಜೊತೆಗೆ ಮಂಗಳವಾಗುತ್ತೆ, ಶುಭ ಆಗುತ್ತೆ, ಸಂಪತ್ತು, ಸಕಾರಾತ್ಮಕತೆಯ ಸಂಕೇತ ಅಂತ ಹೇಳ್ತೀವಿ. ಇನ್ನು ನೀಲಿ ಬಣ್ಣ ಶಾಂತಿ, ಸಿದ್ಧತೆ, ದೇವಾನುಗ್ರಹದ ಸಂಕೇತ ಅಂತ ಹೇಳ್ತೀವಿ. ಇನ್ನು ಬಿಳಿ ಬಣ್ಣ ಶುದ್ಧತೆ, ಸಮತೋಲನ ಮತ್ತು ನೆಮ್ಮದಿಯ ಸಂಕೇತವಾಗಿ ಹೇಳ್ತೀವಿ. ಇನ್ನು ಮೆರೂನ್ ಕಲರ್ ಸೀರೆ ಅಂದರೆ ಅದು ವಿಶೇಷವಾಗಿ ದೇವರ ರಾಜಮನೆತನಗಳಲ್ಲಿ ಸಾಂಪ್ರದಾಯಿಕವಾಗಿ ಉಡುತ್ತಿರುವಂಥದ್ದು. ಅದರಲ್ಲೂ ಆಭರಣಗಳು, ದೇವದ ವಿನ್ಯಾಸಗಳೇನಾದರೂ ಇದರಲ್ಲಿ ಅದು ಇನ್ನೂ ತುಂಬ ಶುಭ ಅಂತ ಹೇಳ್ತಾರೆ. ಇನ್ನು ಗುಲಾಬಿ ಬಣ್ಣದ ಬಟ್ಟೆಯನ್ನು ಹಾರಿಸ್ಕೊಂಡಿದ್ರೆ ಅದು ಪ್ರೀತಿ, ಸಂತೋಷ ಮತ್ತು ಶಾಂತಿಯ ಸಂಕೇತವಾಗಿ ಅದು ಸೂಚಿಸುತ್ತೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬನ ನಾವು ಪೂಜೆ ಸಂದರ್ಭಗಳಲ್ಲಿ ಯಾವ ಸೀರೆ ಧರಿಸಿದ್ರೆ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರಲ್ಲೂ ಈ ಎಲ್ಲ ಸೀರೆಗಳಿಗೂ ಜರಿ ಬಾರ್ಡ್, ನೀವು ರೇಷ್ಮೆ ಸೀರೆ ಉಡೋಕ್ಕಾಗಲಿ ಅಂದರೆ ಯಾವುದಾದ್ರು ಸೀರೆಗಳಲ್ಲಿ ಜರಿ ಬಾರ್ಡ್ ಇರುವಂಥ ಸೀರೆಗಳನ್ನ ಉಡೋದು ತುಂಬ ಶುಭ ಅಂತ ಹೇಳ್ತೀವಿ. ಯಾವುದೇ ಕಾರಣಕ್ಕೂ ಜರಿ ಬಾರ್ಡ್ ಇಲ್ಲದೆ ಇರುವಂಥ ಸೀರೆ ಅಷ್ಟು ಶುಭ ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಜರಿ ಬಾರ್ಡ್ ಇರುವಂಥದ್ದು ಅಂದರೆ ಚಿನ್ನದ ಜರಿ ಬಾರ್ಡ್ ಇರುವಂಥ ಸೀರೆಗಳನ್ನ ಉಡೋದ್ರಿಂದ